गुणवत्तापूर्ण बीज, आधुनिक मशीनीकरण, फसल विद्युतीकरण और जल दक्षता सिंचाई से फसलें होंगी सुरक्षित। कृषि के इस सशक्तिकरण और विकसित भारत का आधार केवल आर्थिक नहीं बल्कि उसके अंतर्गत देश भर में दालों की फसलों का क्षेत्रफल बढ़ाया जाएगा। सरकार अरहर, उड़द और ನಮ್ಮ ಭಾಗದಲ್ಲಿ ಬಹಳಷ್ಟು ಜನಕ್ಕೆ ಕಾಡ್ತಾ ಇರ್ತಕ್ಕಂಥದ್ದು ದಿನ ಬೆಳಗಾದ್ರೆ 2,000, 3,000, 5,000 ಅಡಿಕೆ ರೇಟ್ ಏರ್ತಾ ಇದೆ. ಒಂದ್ ರೀತಿ ಬಂಗಾರ ಬೆಳ್ಳಿ ರೇಟ್ ಏರ್ದಂಗೆ ಅಡಿಕೆ ರೇಟ್ ಏರ್ತಾ ಇದೆ. ನಮ್ಮ ಭೂಮಿಯನ್ನ ನಾವು ಶಕ್ತಿಯುತಗೊಳಿಸಬೇಕಾದಂತ ಅವಶ್ಯಕತೆ ಇವತ್ತು ನಮ್ಮ ಭಾಗದ ರೈತರಿಗೆ ಬಂದಿದೆ. ಮಾಹಿತಿಯನ್ನ ತಾಂತ್ರಿಕ ಮಾಹಿತಿಯನ್ನ ನೆರೆದಿರುವಂತ ಎಲ್ಲ ಜನರಿಗೆ ತಿಳಿಸಿಕೊಡಲಾಗಿದೆ. ಹಾಗೇನೆ ಏನು ರೈತ ಉತ್ಪಾದಕ ಕಂಪನಿಗಳು ಈಗ ಕೆಲಸ ನಿರ್ವಹಿಸ್ತಾ ಇದೆ ನಮ್ಮ ದೇಶಾದ್ಯಂತ, ಅದರಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಏನು 17 ಕೃಷಿ ರೈತ ಉತ್ಪಾದಕ ಕಂಪನಿಗಳನ್ನ ನಾವು ಈಗಾಗಲೇ ಅನುಷ್ಠಾನ ಮಾಡಿದ್ದೇವೆ. ಅವುಗಳ ಪ್ರಗತಿಯನ್ನ ನಾವಿಲ್ಲಿ ಹಂಚಿಕೊಳ್ಳಲಾಗಿದೆ. ಹಾಗೇನೆ ಅನೇಕ ಕೃಷಿ ಸಂಬಂಧಿತ ಮಾಹಿತಿಯನ್ನ, ಅದರಲ್ಲೂ ಅಡಿಕೆಯ ಸಿಪ್ಪೆಯ ನಿರ್ವಹಣೆಯ ಬಗ್ಗೆ ಉಪಯುಕ್ತವಾದಂತಹ ಮಾಹಿತಿಯನ್ನ ಇಂದು ಇಲ್ಲಿ ರೈತರಿಗೆ ತಿಳಿಸಿಕೊಡಲಾಗಿದೆ. ಆರೋಗ್ಯನೂ ಕೂಡ ಮಣ್ಣಿನ ಮತ್ತು ಅವರ ಆರೋಗ್ಯ ಕೂಡ ಹೆಚ್ಚುತ್ತೆ ಈ ಒಂದು ಕಾರ್ಯಕ್ರಮದ ಯೋಜನೆಯಿಂದ. ಯಾಕಂದ್ರೆ ದ್ವಿದಳ ಧಾನ್ಯ ಬೆಳೆಗಳ ಉತ್ಪಾದನೆ ಮತ್ತು ಉತ್ಪಾದಕತೆ ಕಡಿಮೆ ಇದೆ. ನಾವು ಬೇರೆ ದೇಶಗಳಿಂದ ನಾವು ಇಂಪೋರ್ಟ್ ಮಾಡ್ತಾ ಇದೀವಿ. ಈ ನಮ್ಮ ದೇಶಗಳು ನಾವೇ ಬೆಳೆದು ಸ್ವಾವಲಂಬಿಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳ ಯೋಜನೆ ಇದು ಸಕ್ಸಸ್ ಆಗುತ್ತೆ ಮತ್ತು ಎಲ್ಲರೂ ಯೋಜನೆ ಲಾಭ ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ.